ಸ್ವಲ್ಪ ಹೊತ್ತು ತೇವಾಂಶದಲ್ಲಿ ಇದ್ರೆ ಸಾಕು ನಮ್ಮ ಕಾಲ್ ಬೆರಳುಗಳ ಮಧ್ಯೆ ಫಂಗಲ್ಸ್ ಉಂಟಾಗುತ್ತೆ. ಈ ಅಲರ್ಜಿಯಿಂದ ನಮ್ಮ ಚರ್ಮ ಕೆಂಪಾಗಿ ನಮ್ಗೆ ತುಂಬಾನೇ ತುರ್ಕೆ ಉಂಟಾಗೋದು, ಆ ಜಾಗದಲ್ಲಿ ಊತ ಕಿರಿಕಿರಿ ತುಂಬಾನೇ ನೋವನ್ನ ಅನುಭವಿಸ್ತಾ ಇರ್ತೇವೆ. ತುಂಬಾನೇ ಮನೆಮದ್ದುಗಳನ್ನ ಮಾಡಿ ಯಾವುದು ಉಪಯೋಗಕ್ಕೆ ಬಂದಿಲ್ವಾ? ಹಾಗಾದ್ರೆ ಆ ಚಿಂತೆನ ಬಿಡಿ, ನಿಮ್ಗಾಗಿ ನಾನು ಇವತ್ತು ಒಂದು ಬೆಸ್ಟ್ ಕ್ರೀಮ್ ಅನ್ನ ಸಜೆಸ್ಟ್ ಮಾಡ್ತೇನೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕಾಲ್ ಬೆರಳುಗಳ ಮಧ್ಯೆ ಉಂಟಾಗುವ ಸೋಂಕು ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಬಳಸಲಾಗುವ ಕ್ರೀಮ್ ನ ಬಗ್ಗೆ ತಿಳಿಸಿಕೊಡ್ತೇನೆ. ಕಾಲು ಬೆರಳುಗಳ ಸೋಂಕನ್ನು ಟಿನಿಯಾ ಪಿಡಿಸ್ ಅಥವಾ ಅಥ್ಲೆಟಿಕ್ಸ್ ಫುಡ್ ಎಂದು ಕರೆಯುತ್ತಾರೆ. ನಮ್ಮ ಆಡು ಭಾಷೆಯಲ್ಲಿ ಹೇಳುವುದಾದರೆ ನೀರ್ಗಚ್ಚು ಗೊರುಣು ಅಂತ ನಾವು ಕರಿತೇವೆ. ಈ ಒಂದು ಸಮಸ್ಯೆಗೆ ಬೆಸ್ಟ್ ಕ್ರೀಮ್ ಯಾವುದು ಅಂತ ಹೇಳೋದಾದ್ರೆ ಬೆಟ್ನಾವೆಡ್ಸಿ ಈ ಕ್ರೀಮ್ ತುಂಬಾನೇ ಒಳ್ಳೆಯದು. ಯಾಕೆಂದ್ರೆ ಇದನ್ನ ನಾನು ಯೂಸ್ ಮಾಡಿ ನೋಡಿದ್ದೇನೆ, ಬೆಸ್ಟ್ ಕ್ರೀಮ್ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನ ಬ್ಯಾಕ್ಟೀರಿಯಾ ಫಂಗಲ್ ಇನ್ಫೆಕ್ಷನ್ ಗೆ ಬಳಸಲಾಗುತ್ತೆ. ಈ ಕ್ರೀಮ್ ನ ನೀವು ಬಳಸುವ ಮೊದಲು ಕಾಲುಗಳನ್ನು ಕ್ಲೀನ್ ಮಾಡಿ ನೀಟಾಗಿ ಒಂದು ಬಟ್ಟೆ ಸಹಾಯದಿಂದ ಒರೆಸಿ ಡ್ರೈ ಮಾಡ್ಕೊಳ್ಬೇಕು. ನಂತರ ಕ್ರೀಮ್ ನ ಅಪ್ಲೈ ಮಾಡಿ ಯಾವುದೇ ಬಟ್ಟೆನ ಕವರ್ ಮಾಡಬಹುದು. ಬೆಳಗ್ಗೆ ಎದ್ದು ಉಗುರು ಬೆಚ್ಚ ನೀರಿನಲ್ಲಿ ಕಾಲುಗಳನ್ನ ತೊಳ್ಕೊಳ್ಳೋದ್ರಿಂದ ನಮ್ಮ ಕಾಲುಗಳಿಗೆ ಆಗಿರುವ ಫಂಗಲ್ ಇನ್ಫೆಕ್ಷನ್ ಒಂದೇ ರಾತ್ರಿಯಲ್ಲಿ ಗುಣವಾಗುತ್ತೆ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನ ಪ್ರೈಸ್ ಹೇಳೋದಾದ್ರೆ 64 ರೂಪೀಸ್. ಇದು ನಿಮ್ಗೆ ಎಲ್ಲಾ ಮೆಡಿಕಲ್ ಶಾಪ್ ಹಾಗೆ ಆನ್ಲೈನ್ ನಲ್ಲಿ ನೀವು ಇದನ್ನ ಬೈ ಮಾಡಬಹುದು. ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.